ಇಲ್ಲ ನಾನು ಎಕ್ಸ್ಪ್ಲೇಷನ್ ತಗೊಳ್ಳಲ್ಲ. MP ಬರ್ತೇನೆ ತಹಸೀಲ್ದಾರ್ ಒಬ್ಬರೇ ಮಾಡ್ತಾರೆ ಎಲ್ಲ ಕೆಲಸ. ತಾವು ಲೆಟರ್ ಹಾಕಿದ್ರಿ ಸರ್, ನೋಡಿದ್ರಿ ಸರ್, ಕೇಂದ್ರ ಪುರಸ್ಕೃತ ಅಂದರೆ ನಾನು ತಮಗೆ ಕಾಲ್ ಮಾಡಿದೆ ಸರ್. ನೀವು ಒಬ್ಬರೇ ಮಾಡ್ತೀರಾ ಸರ್ ಎಲ್ಲ? ಸರ್ ಹೇಳ್ತೀನಿ, ಒಂದು ನಿಮಿಷ ಸರ್. ಅದಕ್ಕೆ ಏನು ಹೇಳಿದ್ರೆ ಕೇಂದ್ರ ಪುರಸ್ಕೃತವರು 12 ಗಂಟೆಗೆ ಇಲ್ಲಿ ಹೇಳಿದ್ರೆ 2 ಗಂಟೆ ಅಲ್ಲಿ ಹೇಳಿದ್ರೆ ನಾವು ಜಾಯ್ನ್ ಆಗೋಣ. ಜಾಯ್ನ್ ಆಗಿ ನೀವು ಹೇಳೋದು ನಾನು ಒಪ್ಕೊಂಡೆ ಆಯ್ತು. ಬೇಡ RIDT ಫೋನ್ ಮಾಡಿದ್ದೀನಿ, ಅವರೆಲ್ಲ ಬರಬೇಕು. ನಾನು ಕಾಯಿಲ್ಲ ಅವ್ರಿಗೆ. ನಾನೇ ಪಾಪ ನಿಮ್ಮನ್ನ 1 ಅವರ್ ಅಂತ ಕಾಯಿಸಿದ್ದೀನಿ. ನನ್ನ ತಪ್ಪೆ, ನಾನು ಕಾಯಿಸಿದ್ದೀನಿ ನಿಮ್ಮನ್ನ 1 ಅವರ್. ಇಲ್ಲ DTs RI ನಾನು ಕಸಿದ ನಾನು ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಅದು ಈಗ ನಾನು ಹೇಳೋಂಥದ್ದಲ್ಲ. ಅದು ಈಗ ಅವ್ರು ಬರ್ತಾವ್ರೆ ಅಂತ ತಾಲೂಕಲ್ಲಿ ನೀವು ಒಬ್ಬರೇನಾ? ಈಗ RRT ಯಾರು ಇಲ್ಲಿ ಶಿರ್ತಾರೆ? ಯಾರು ಇದಾರ ಇಲ್ಲಿ? ಒಬ್ರು ಡೆಂಗ್ಯೂ, ಒಬ್ರು ವಿಜಿಲೆನ್ಸ್, ಒಬ್ರಿಗೆ ಅದು ಬೇರೆಯವ್ರು ಬಂದ್ರೆ ಇಷ್ಟು ದಿವಸ ನಡೆದಿದ್ದು ನೋಡಿ ಸರ್. ಇಷ್ಟು ದಿವಸ ಏನ್ ನಡೀತು ಅನ್ನೋ ನನಗೆ ಗೊತ್ತಿಲ್ಲ. ಇನ್ ಮುಂದೆ ನಾನು ಏನು ಇದೆಲ್ಲ ನಡೆಯಕ್ಕೆ ನಾನು ಬಿಡಲ್ಲ. ನಾನು ಎಲ್ಲರಿಗೂ ಎಚ್ಚರಿಕೆ. ಇವರೆಲ್ಲ ಗೌರವದಿಂದ ಕಾಯ್ತಾ ಇಲ್ವಾ ಇಲ್ಲಿ ಬಂದು? ಒಂದು ನಿಮಿಷ ಅಣ್ಣ, ನಾನು ಪ್ರಾಂಪ್ಟ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಹಿಡಿತದಲ್ಲಿ ತಾಲೂಕು ಆಫೀಸ್ ಹೇಳ್ಬಿಡಿ. ಭೇದ ಭಾವ ಇಲ್ಲ ಅಣ್ಣ, ನಮ್ಮ ಹಿಡಿತದಲ್ಲಿದೆ. 2 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಮತ್ತೆ RIDT ಅವ್ರಿಗೆ ಬರಬೇಕು ಕೆಲಸ ಮಾಡಿದ್ದೀನಿ. ಮತ್ತೆ RIDT ತಪ್ಪು ನೋಡಿ ಸರ್. ನಾನು ತಪ್ಪು ತಿಳ್ಕೊಳ್ಳೋದಾಗಿದ್ರೆ ನಾನು ಯಾವತ್ತೂ ಏನಾದ್ರು ಮಾಡಿದ್ವಿ. ನಾನು ತಪ್ಪು ತಿಳ್ಕೊಳ್ಳಲ್ಲ, ಆಯ್ತಾ? ಸುಮ್ಮನೆ ಇದೆಲ್ಲ ಸಭೆಗೆ ಒಂದು ಗೌರವವಾಗಿ ಸಭೆ ನಡಿಬೇಕು ಸರ್. ಈಗ ನನಗೇನಾಯ್ತಣ್ಣ, ಕೇಂದ್ರ ಇದರಲ್ಲೆಲ್ಲ ನಿಮ್ಮ ರೆವೆನ್ಯೂ ಅಲ್ಲ, RDPR ಅವರೆಲ್ಲ ಇವರು RDPR ಇವ್ರು ಸೆಪರೇಟ್ ವಿಂಗ್ ಬಿಡಿ. ಇವರೆಲ್ಲ ಸೆಪರೇಟ್ ಸ್ಟೀಮೇ ಬೇರೆ. ಇಲ್ಲಿ ನೀವು ಈಗ ರೆವೆನ್ಯೂದಲ್ಲಿ ಒಬ್ಬರೇ ಕೂತಿರೋದಂಗಾದ್ರೆ ಇನ್ಯಾರಿದ್ದಾರೆ ರೆವೆನ್ಯೂದವರು? ಫುಡ್ ಅವ್ರು ಇರ್ಲೇಬೇಕು, ಅವ್ರ ಜವಾಬ್ದಾರಿ. ರೆವೆನ್ಯೂದಲ್ಲಿ ಒಬ್ಬರೇ ಇಡೀ ಎಷ್ಟು ತಾಲೂಕು 4 ಹೋಗ್ಲಿ ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ ಬಿಡ್ತೀರಾ? 3 ಹೋಗ್ಲಿದು ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ ಬಿಡ್ತೀರಾ? ಅಲ್ಲಲ್ಲ, ಇದು ಅಗೌರವ ತೋರಿಸ್ತಾ ನಿಮ್ಮ ಹಿಡಿತದಲ್ಲಿ ಆಫೀಸ್ ಇಲ್ಲ ಅಂದಂಗೆ ಆಯ್ತು. ಇಲ್ಲ ಸರ್, ಅದು ಹೇಳ್ಬಾರ್ದು ಅದನ್ನ. ಯಾಕಂದ್ರೆ ನಾವು 2 ವರ್ಷನ ಮಾಡಿದ್ದೀನಿ, ಎಲ್ಲ ಹಿಡಿತದಲ್ಲೇ ಮಾಡಿದ್ದೀನಿ. ಈ ಸ್ಕೀಮಲ್ಲಿ ಇರೋರು ಒಬ್ಬರು ರೆವೆನ್ಯೂದವರು. ಆಯ್ತು, ಈಗ ತಪ್ಪಾಗಿ ಕರೆಸ್ತೀನಿ ಬಿಡಿ. ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದಲ್ಲ ಸರ್. ಏಜಲ್ಲಿ ನಾನು ಇದ್ದಿದ್ದ ಚಿಕ್ಕವರಿದ್ದೀರಿ, ನಾನು ಹಂಗೆ ಕೇಳ್ತಾ ಇಲ್ಲ. ನಾನು MP ಅಂದ್ಬಿಟ್ಟು ನಾನೇ ನಿಮಗೆ ಕಮಾಂಡಿಂಗ್ ಮಾಡ್ತಾ ಇಲ್ಲ. ಈಗ ಬರ್ತಾರೆ ಅಂತ ಹೇಳಿದ್ರೆ DT RIs ಇಂದ ನಾನು ಏನ್ ಮಾತಾಡ್ಲಿ? ಕೇಂದ್ರ ಪುರಸ್ಕೃತ ಅಂದ್ರೆ ಅದಕ್ಕೆ ಬೇಸಿಕ್ ಥಿಂಗ್ ಅಲ್ಲ. DT RI ಇಟ್ಸ್ ಬೇಸಿಕ್. ಏನ್ ಮಾತಾಡ್ಲಿ? ಏನ್ ಮಾತಾಡ್ಲಿ? ಬರ್ತಾ ಇದ್ದಾರೆ. ಈಗ ರೆವಿನ್ಯೂ ಇದೆ ಅಂದ್ರೆ ನಾನು ಕೇಳಿಲ್ಲ. ಈಗ ಡೆಂಗ್ಯೂ ತೊಂದರೆ ಆಗಿ ಡೆಂಗ್ಯೂ ಸೇವೆ ನಾನು ಮನೇಲೆ ಫೋನ್ ಮಾಡಿ ಕಳ್ಸ್ಬೋದು. ಈಗ ನಿಮ್ಮ ಸ್ಟ್ರೀಮ್ ಅವ್ರು ಇವ್ರು ಯಾರು ನಿಮ್ಮ ಸ್ಟ್ರೀಮ್ ಅವ್ರು ಇಲ್ಲ ಇಲ್ಲಿ. ಈ ಎಲ್ಲರೂ ಸಪ್ರೇಟ್ RDPR ಅಲ್ಲ, ನಿಮ್ದು ಅವರು ಫಾರೆಸ್ಟ್ ಅಲ್ಲ, ರೆವೆನ್ಯೂದವ್ರು ಯಾರಿದ್ರೆ ಇಲ್ಲಿ ನೀವೊಬ್ಬರೇ. ಮುನ್ಸಿಪಾಲಿಟಿಗೆ ಹೋಗುವ, ಇವ್ರು ತಾಲೂಕ್ ಪಂಚಾಯತಿಗೆ ಹೋಗುವೆ. ನಾನು ಮಾಡಿದ್ರಲ್ಲ ಸರ್, ಹೇಳಿ RIDT ಇರ್ತಾರೆ, ಇವ್ರನ್ನು ಕರ್ಕೊಡಿ ಅಂತ ಹೇಳಿದ್ರೆ ಕರೀ, ಇವ್ರು ಅನ್ನಲ್ಲ ಕರ್ಸಿ. ಅವರು ಇವರೇ ಇರಲಿಲ್ಲ ಸರ್. ಈಗ ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಡೆಂಗ್ಯೂದು, ಬೇರೆ ಇನ್ನೇನು ಇಶ್ಯೂ ಅಲ್ಲ. ನಮ್ಮಂತ ಟೋಟಲ್ ಎಷ್ಟು ಕೇಸಸ್? ನಾನೇನು ಇವತ್ತೇನು ನಾನು ಇದು ಮಾಡಿಲ್ಲ. ಎಷ್ಟು ಕೇಸಸ್ ಇವತ್ತು ನಮ್ಮ ತಗೊಂಡು ಒಂದು CHO ಅವರು ನಿನ್ನೆ ಹೇಳ್ತಿದ್ರು ಟೌನಲ್ಲೇನೋ ಪ್ರೆಸಿಡೆನ್ಸ್ ಇಲ್ಲ. ಆಮೇಲೆ ಗ್ರಾಮ ಪಂಚಾಯತ್ ಅದಲ್ಲೂ ಅಷ್ಟೇ ಗುಡ್ಡೇನಹಳ್ಳಿ ಅಂತ ಎತ್ತಾಗಿರೋದಲ್ಲ. ಆಮೇಲೆ ಸರ್ ನಿಮಗೂ ಅಷ್ಟೇ, DC ಮೇಡಮ್ ಅವರು ಈಗೆಲ್ಲ ವಿಸಿಟಲ್ಲಿ ಇದ್ರು. ಎಲ್ಲ ಗ್ರಾಮ ಪಂಚಾಯತ್ ಚರಂಡಿಯಲ್ಲಿ ಅಷ್ಟೊಂದು ತುಂಬಿಕೊಂಡಿದೆ ಅಂತಲ್ಲ? ಅದಕ್ಕೆ ನೀನು ಮೊನ್ನೆ ಒಂದ್ಸಲ ನಾವು ಮೇಯ್ನ್ ಇನ್ಸ್ಟ್ರಕ್ಷನ್ ಕೊಟ್ಟೆಲ್ಲ ಮಾಡಿಸ್ತಾ ಇದ್ದೀವಿ. ಆಲ್ರೆಡಿ 1 ಸಲ 2 ಸಲ ಆಗಿದೆ ಕ್ಲೀನಿಂಗ್. ವಾಪಸ್ ಇವಾಗ ಇವತ್ತು ಎಲ್ಲ ಚರಂಡಿ ತುಂಬ ಪ್ರಾಬ್ಲಮ್ ಇದೆ. ಮತ್ತೆ ಈಗ CO ಮೇಡಮ್ ಅಲ್ಲಿ ಬರ್ತಾ ಇದೆ. ನಾನು ಹೋಗ್ಲಿಕ್ಕೆ ಮೇಜರ್ ಸಮಸ್ಯೆ ಇದೆ ಹಳ್ಳಿ ಮೈಸೂರು ಹೋಗ್ಲಿ. ಮತ್ತೆ ಹಳ್ಳಿ ಮೈಸೂರು ದೊಡ್ಡಹಳ್ಳಿ ಡೆತ್ ಆಗಿದೆ. ಹಳ್ಳಿ ಮೈಸೂರು ದೊಡ್ಡಹಳ್ಳಿ ಒಂದು ಗುಡ್ಡೆ